ಚರಣ ಭಜಕರ ಮಾನಹಾನಿಯ ಹರಿಬವು ಆರದು ಕೃಷ್ಣ. ನಾಮಸ್ಮರಣ ಧನಿಕರಿಗುಂಟೆ ಘಲ್ಲಣೆ ಘೋರ ಪಾತಕದ ಪರಮ ಭಕ್ತ ಕುಟುಂಬಕನು ನೀ ಕರುಣಿಗೆಲ್ಲದೊಡೆ ಈ ಕುಟುಂಬಕ್ಕೆ ಶರಣದಾರೈ ಕೃಷ್ಣ. ಕೃಷ್ಣ ಸಲಹು ಎಂದು ಒರಳಿದಳು ತರಳೆ. ಕೃಷ್ಣ ದೇವಕಿಯ ಸೆರೆಯನ್ನು ಬಿಡಿಸಿದೆ. 16,000 ಕನ್ಯೆಯರ ಬಂಧ ವಿಮೋಚನೆ ಮಾಡಿದೆ. ಜಮದಗ್ನಿಯ ಕೋಪಕ್ಕೆ ತುತ್ತಾಗಿದ್ದ ರೇಣುಕೆಗೆ ಪರಶುರಾಮನ ರೂಪದಲ್ಲಿ ನಿಂತು ಮರುಜನ್ಮ ನೀಡಿದೆ. ಹಿರಣ್ಯಕಶಿಪನ ಎಲ್ಲ ಉಪದ್ರವಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನೀಡಿ ಪ್ರಹ್ಲಾದನನ್ನು ಪೊರೆದೆ. ಗೋವುಗಳನ್ನು ಪೀಡಿಸ್ತಾ ಇದ್ದ ಕಾಳಿಂಗನನ್ನು ಸದೆಬಡಿದೆ. ಯಮನ ದೂತರನ್ನೇ ಸದೆಬಡಿದು ಅಜಾಮಿಳನನ್ನು ರಕ್ಷಿಸಿದೆ. ಈ ರೀತಿಯಾಗಿ ಅಂತಹವರಿಗೆ ಯಾರೂ ರಕ್ಷಕರೇ ಇಲ್ಲದ ಅವರಿಗೆ ರಕ್ಷಕನಾದೆ. ಅನಾಥರಿಗೆ ನಾಥನಾಗಿ ನಿಂತವನು ನೀನು. ಇದಕ್ಕೆಲ್ಲ ಕಾರಣ ಅವರೆಲ್ಲ ನಿನ್ನ ಚರಣ ಭಜಕರಾಗಿ ಇದ್ದದ್ದು. ಈ ಭವತರಣಕ್ಕೆ ಮೂಲ ಸ್ರೋತವೇ ನಾಮಸ್ಮರಣೆ. ಅನನ್ಯವಾಗಿ ನಿನ್ನ ಚಿಂತನೆಯನ್ನು ನಾಮಸ್ಮರಣೆಯನ್ನು ಮಾಡುವವರನ್ನು ರಕ್ಷಿಸುವ ಹೊಣೆ ಯಾರದ್ದೋ ಕೃಷ್ಣ. ಚರಣ ಭಜಕರ ಮಾನಹಾನಿಯ ಹರಿಬವು ಆರದು ಕೃಷ್ಣ, ನಿನ್ನದೇ ಅಲ್ಲವೇ? ನಮ್ಮಲ್ಲಿರುವ ಸಂಪತ್ತು ಎಂದರೆ ನಾಮಸ್ಮರಣೆ ಒಂದೇ. ಅದುವೇ ನಮ್ಮ ಜೀವನ ಪಥದರ್ಶಿ, ನಮ್ಮ ಅಂತರಂಗದ ಶಕ್ತಿ. ಈ ಅನುಗಾಲದ ನಾಮಸ್ಮರಣೆಯ ಸಂಪತ್ತನ್ನು ಹೊಂದಿರುವವರಿಗೆ ಘೋರ ಪಾತಕದ ಘಲ್ಲಣೆ ದುಃಖ ಉಂಟಾಗಬಹುದೇ? ಕೃಷ್ಣ, ದುಃಖ ಕಷ್ಟ ಬಂದರೂ ಅದನ್ನು ನಿವಾರಿಸುವ ಹೊಣೆ ನಿನ್ನದೇ. ಏಕೆಂದರೆ ನೀನು ಭಕ್ತ ಕುಟುಂಬಿ. ನೀ ಕರುಣಿಯಲ್ಲದೊಡೆ ಈ ಕುಟುಂಬಕ್ಕೆ ಶರಣದಾರೈ. ನೀನು ಕೈಬಿಟ್ಟರೆ ಇನ್ನಾರು ಗತಿ? ಸಲಹು ಕೃಷ್ಣ ಸಲಹು ಅಂತ ಒರಳಿದಳು, ಕೂಗಿದಳು. ಕೃಷ್ಣನಿಗೆ ಕೇಳುವವರೆಗೆ ಬಿಡಲೊಲ್ಲಳು. ಇದಲ್ಲವೇ ಅನನ್ಯ ಭಕ್ತಿಯ ದ್ಯೋತಕ? ನಾಥರಿಲ್ಲದ ಶಿಶುಗಳಿಗೆ ನೀ ನಾಥನೇ. ಗೋವಿಂದ ಸಲಹೈ ಯೂಥಪತಿಗಳು ಬಿಸುಟ ಕರಿಣಿಗೆ ಕೃಪೆಯ ನೀ ಮಾಡೈ. ನಾಥರಿಲ್ಲ ಎನಗೆ ಇಂದು ದೀನಾನಾಥ ಬಾಂಧವ ನೀನಲೈ. ವರ ಮೈಥಿಲಿ ಪತಿ ಮನ್ನಿಸೋ ಎಂದು ಒರಳಿದಳು ಮೃಗನಯನೇ. ದ್ರೌಪದಿ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾಳೆ, ನಾಥರಿಲ್ಲದ ಶಿಶುಗಳಿಗೆ ನೀನೇ ನಾಥನೈ ಅಂತ. ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ ಕೃಷ್ಣ? ನನ್ನ ಜೊತೆಗಿದ್ದವರು ಯೂಥಪತಿಗಳು.
ಒಬ್ಬೊಬ್ಬರೂ ಒಂದು ಯೂಥ. ಪ್ರಾಣಿಗಳ ಗುಂಪಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಲ್ಲ ಸಾಮರ್ಥ್ಯ ಇದ್ದವರು. ಒಬ್ಬೊಬ್ಬರೂ ಒಂದೊಂದು ಸಲಗಕ್ಕೆ ಸಮ. ಸಲಗಗಳು ತಮ್ಮ ಸಮೂಹವನ್ನು ಕಾಪಾಡುವ ಜವಾಬ್ದಾರಿ ಹೊಂದಿರುತ್ತವೆ, ರಕ್ಷಣೆಯನ್ನೂ ಕೂಡ ಮಾಡುತ್ತವೆ. ಆದರಿಲ್ಲಿ ಈ ಯೂಥಪತಿಗಳು ಏನು ಮಾಡಿದರು? ನನ್ನನ್ನು ಕೈಬಿಟ್ಟಿದ್ದಾರೆ. ಯೂಥಪತಿಗಳು ಬಿಸುಟ ಕರಿಣಿಯಾಗಿದ್ದೇನೆ. ಗಂಡಾನೆಗಳು ತ್ಯಜಿಸಿ ಹೋದ ಹೆಣ್ಣಾನೆಯಂತೆ ಒಂಟಿಯಾಗಿ ಬಿಟ್ಟಿದ್ದೇನೆ. ನಾಥರಿಲ್ಲ ಎನಗೆ ಇಂದು. ನನಗೆ ಯಾರೂ ರಕ್ಷಕರಿಲ್ಲ. ನೀನು ದೀನ ಅನಾಥ ಬಾಂಧವ, ದೀನ ಬಂಧು, ಅನಾಥ ರಕ್ಷಕ. ನನ್ನನ್ನು ಮನ್ನಿಸು. ನೀನು ಸೀತೆಯನ್ನು ರಕ್ಷಿಸಿದ ಮೈಥಿಲೀಪತಿ ಸೀತಾಪತಿ ಅಲ್ಲವೇ? ಈ ಪಾಂಚಾಲಿಯನ್ನು, ಕೃಷ್ಣೆಯನ್ನು ರಕ್ಷಿಸು ಎಂದು ಹಲುಬಿ ಬೇಡುತ್ತಿದ್ದಾಳೆ ಮೃಗನಯನೆ. ಹೆದರಿದ ಜಿಂಕೆಯಂತಾಗಿರುವ ಕರಿಣಿಯಾಗಿದ್ದಾಳೆ ಪಾಂಚಾಲಿ.